ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಪ್ರತಿ ವರ್ಷ ಮಾಡ್ತಾರೆ ಗೌರ್ಮೆಂಟು. ಇದೊಂದು ಪ್ರತಿ ವರ್ಷ ಮಾಡ್ತೀವಿ. ಅದಕ್ಕೆ ನಾವು ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಇಡೀ ದೇಶ ಅಂತ ರಾಜ್ಯ ಅಂತ ಎಲ್ಲ ಗ್ರಾಮಗಳಲ್ಲಿ. ಸೊ ಡಾಕ್ಟರ್ ಅಂಬೇಡ್ಕರ್ ಒಂದು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಸರ್ ಖರ್ಗೆ ಅವರು ಮತ್ತೆ ಬಂದಿದ್ದಾರೆ ಬೆಂಗಳೂರಿಗೆ. ಅವತ್ತು ಬಂದಾಗ ಭೇಟಿ ಮಾಡಿದ್ರು, ಮತ್ತೆ ಬಂದಿದ್ದಾರೆ. ಇಲ್ಲ ಅದ ಏನು ಸಂದೇಶ ಇಲ್ಲ. ಏನು ನಮ್ಮ ಬಿಟ್ಬಿಡಿ ಸಾಕಷ್ಟ, ಏನು ಸಂದೇಶ ಇಲ್ಲ. ಅವ್ರು ಬರ್ತಾರೆ ಹೋಗ್ತಿರ್ತಾರೆ. ಅವ್ರ ಊರಿದೆ ಬೆಂಗಳೂರೇ. ಸೊ ಹಿಂಗಾಗಿ ಬರ್ತಾರೆ ಹೋಗ್ತಾರೆ, ಭೇಟಿ ಆಗೋರು ಕೆಲವ್ರು ಆಗ್ತಾರೆ, ಕೆಲವು ಡೆಲ್ಲಿಗೆ ಭೇಟಿ ಆಗ್ತಾರೆ. ಅಷ್ಟು ಸಹಜ. ಅದರಲ್ಲಿ ಇನ್ನು ಬಂದದಕ್ಕೆ ಈಗೇನು ನಾ ಹೇಳುವಂಥದ್ದು ಏನು ಅವಶ್ಯಕತೆ. ಗೊಂದಲ ಬಗ್ಗೆ ಏನು ಸಂದೇಶ ಏನು? ಗೊಂದಲ ಇಲ್ಲ ಅಂತ ನಾವು ಭಾವಿಸಿದ್ವಿ. ಈಗ ಸರಿ ನಡೀತಾ ಇದ್ದಾರೆ ಈಗೆಲ್ಲ. ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ. ಹೊಸದಲ್ಲ, ಇಂಥ ಕಾರ್ಯಕ್ರಮ SC/ST ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ. ಅದು ಭಾಗ ಅಷ್ಟೇ, ಪಾರ್ಟ್. ಇಲ್ಲ ಸಮಾವೇಶ ಇಲ್ಲ, ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ. ಅದು DKಶಿ ಅವರಿಗೂ ಕೂಡ ಕೆಲ ಹಿಂದ ಸ್ವಾಮೀಜಿಗಳು ಭೇಟಿ ಮಾಡಿ ನೀವು CM ಆಗಬೇಕು ಅನ್ನುವಂಥ ವಿಚಾರವನ್ನ ಮಾತಾಡಿದ್ದಾರೆ. ಇಲ್ಲ ಈಗ ನೋಡಿ ಮತ್ತೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ನಾವು ಹೇಳಿದ್ವಿ ಅದಕ್ಕೆ ಪದೇ ಅದ್ರ ಬಗ್ಗೆ ಸಿಎಂ ಮತ್ತು DCM ಧರಿಸಿರುವಂತ ವಾಚ್ ವಿಚಾರವಾಗಿ ಕೂಡ ಸಾಕಷ್ಟು ವಿಪಕ್ಷಗಳು ಟೀಕೆ ಮಾಡ್ತಾರೆ. ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ವಾಚ್ ನೋಡಿ ಸದನ್ನಲ್ಲಿ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ DK ಶಿವಕುಮಾರ್ ಅವರು. ಸೊ ಅವ್ರು ಪ್ರಸ್ತಾಪ ಮಾಡಿ ಖಂಡಿತವಾಗಿ ಅದರಿಂದ ಸರ್ಕಾರ ಮತ್ತು ವ್ಯಕ್ತಿಗೆ ಉತ್ತರ ಕೊಡ್ತಾರೆ ಅವರು. DKಶಿ ಅವರು ಪರಮೇಶ್ವರ್ ನಿಮ್ಮನ್ನ ಪದೇ ಭೇಟಿ ಮಾಡ್ತಿದ್ದಾರೆ ಸರ್, ಏನ್ ಸರ್ ವಿಚಾರ? ಈಗ ನೀವು ಭೇಟಿ ಆಗಿದ್ರಲ್ಲ ಇಂಡಿಯಾ ಮೊನ್ನೆ 3 ಸಲ ಕಂಟಿನ್ಯೂ ಭೇಟಿ ಆಗಿದ್ರಿ. ಈಗ ಅಥವಾ ಸೇಮ್ ಯಾವುದೇ ಸಮಾವೇಶ ಇಲ್ಲ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.